ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಬಿಜೆಪಿ ಜಿಲ್ಲಾಧ್ಯಕ್ಷ ಸಮರ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರ ವಿವಾದಾತ್ಮಕ ಹೇಳಿಕೆಗಳ ವಿರುದ್ಧ ಈಗ ಸ್ಥಳೀಯ ಬಿಜೆಪಿ ನಾಯಕರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ಮುಖಂಡರನ್ನು ಹಗುರವಾಗಿ ಕಂಡು ಮಾತನಾಡುತ್ತಿರುವ ಶಾಸಕರ ನಡೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕ್ಕಲ್ ರಾಮಚಂದ್ರಗೌಡ ಬಹಿರಂಗವಾಗಿಯೇ ಎಚ್ಚರಿಕೆ ನೀಡಿದ್ದಾರೆ. ನಗರದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ನಾಯಕರನ್ನು ಅವಹೇಳನಕಾರಿಯಾಗಿ ಟೀಕಿಸುವುದು ಶಾಸಕರ ಸ್ಥಾನಕ್ಕೆ ತಕ್ಕದ್ದಲ್ಲ. ರಾಜಕೀಯ ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ವೈಯಕ್ತಿಕವಾಗಿ ನಿಂದಿಸುವುದು ಸರಿಯಲ್ಲ. ನಾವು ಇಷ್ಟು ದಿನ ಸುಮ್ಮನಿದ್ದೇವಷ್ಟೇ, ಇನ್ನು ಮುಂದೆ ಇಂತಹ ನಡೆಗಳನ್ನು ಸಹಿಸುವುದಿಲ್ಲ ಎಂದು ಖಾರವಾಗಿ ಉತ್ತರಿಸಿದ್ದಾರೆ. ಪ್ರೋಟೋಕಾಲ್ ಉಲ್ಲಂಘನೆ ಮತ್ತು ಅಧಿಕಾರಿಗಳ ವಿರುದ್ಧ ಅಸಮಾಧಾನ. ಸ್ವಾತಂತ್ರ್ಯ ದಿನಾಚರಣೆಯಂತಹ ರಾಷ್ಟ್ರೀಯ ಹಬ್ಬದ ಕಾರ್ಯಕ್ರಮಕ್ಕೆ ಬಿಜೆಪಿಯ ಯಾವೊಬ್ಬ ನಾಯಕರಿಗೂ ಆಹ್ವಾನ ನೀಡಿಲ್ಲ ಎಂದು ರಾಮಚಂದ್ರಗೌಡ ಆರೋಪಿಸಿದ್ದಾರೆ. ಸರ್ಕಾರಿ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷದ ವೇದಿಕೆಯಂತೆ ನಡೆಸಲಾಗುತ್ತಿದ್ದು, ಸ್ಥಳೀಯ ಅಧಿಕಾರಿಗಳು ಕಾಂಗ್ರೆಸ್ ಕಾರ್ಯಕರ್ತರಂತೆ ವರ್ತಿಸುತ್ತಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧವೂ ವಾಗ್ದಾಳಿ ನಡೆಸಿದರು. ಬಿಜೆಪಿ ನಾಯಕರ ಆಗ್ರಹ. ಶಾಸಕ ಪ್ರದೀಪ್ ಈಶ್ವರ್ ತಕ್ಷಣವೇ ತಮ್ಮ ಅವಹೇಳನಕಾರಿ ಹೇಳಿಕೆಗಳನ್ನು ಹಿಂಪಡೆಯಬೇಕು ಹಾಗೂ ರಾಷ್ಟ್ರೀಯ ಆಚರಣೆಗಳಲ್ಲಿ ಪ್ರಜಾಪ್ರಭುತ್ವದ ಆಶಯದಂತೆ ಎಲ್ಲ ಪಕ್ಷದ ನಾಯಕರನ್ನು ಗೌರವದಿಂದ ಒಳಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುರೇಂದ್ರಗೌಡ, ಜಿಲ್ಲಾ ಕಾರ್ಯದರ್ಶಿ ಅಶೋಕ್, ಸಂಜೀವಪ್ಪ ಹಾಗೂ ಮಧುಚಂದ್ರ ಉಪಸ್ಥಿತರಿದ್ದರು. ವರದಿ ಮೌನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಮಾಧ್ಯಮ ಮಿತ್ರರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮ್ಮ ದೇಶಕ್ಕೆ ಭಾರತ ಮಾತೆ, ತಾಯಿ ಭಾರತ ಮಾತೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಸ್ವಾತಂತ್ರ್ಯ ತರೋದಕ್ಕೆ ಹೋರಾಡ್ತಕ್ಕಂಥ ವೀರರಿಗೆ ನಾವಿವತ್ತು ನೆನೆಸ್ಕೋಬೇಕಾಗಿರ್ತಕ್ಕಂಥ ದಿನ, ದೇಶದ ಹಬ್ಬ. ಈ ಒಂದು ತುರ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮ ಮಿತ್ರರು ತಾವೆಲ್ಲ ಬಂದಿದ್ದೀರಿ. ತುರ್ತಾಗಿ ಹೇಳಿದ ತಕ್ಷಣ ತಾವೆಲ್ಲ ಬಂದಿದ್ದೀರಿ, ಧನ್ಯವಾದಗಳು. ನಮಗೆ ಸುಮಾರು 3-4 ದಿವಸದಿಂದ ಏನು BJP ಕಾರ್ಯಕರ್ತರು, BJP ನಾಯಕರು ನಾಮರ್ದಗಳು ಅಂತ ಹೇಳಿರ್ತಕ್ಕಂಥ ಶಾಸಕರ, ಚಿಕ್ಕಬಳ್ಳಾಪುರ ಶಾಸಕರ ನಡೆಗೆ ನಮ್ಮ ಪಕ್ಷದಲ್ಲಿ ಹಾಗೂ ನಾವು ಕೂಡ ಈ ಸ್ವಾತಂತ್ರ್ಯ ಬಂದಿರತಕ್ಕಂಥ ದೇಶ ಯಾವ ರೀತಿ ಈ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸರ್ಕಾರ ಹಾಗೂ ಈ ಮುಖಂಡರು ದುರುಪಯೋಗ ಪಡ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯಕ್ಕಿಂತ ಅತಿ ಮೀರಿ ಬೇರೆ ಯಾವುದಾದ್ರೂ ಒಂದು ಎಸೆಯಿಡಬೇಕು ಅಂತಾಗಿರ್ತಕ್ಕಂಥ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ. ಸ್ವಾತಂತ್ರ್ಯ ಮೀರಿ ಸ್ವಾತಂತ್ರ್ಯ ತಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಮುಖಂಡರು, ಇಲ್ಲಿರ್ತಕ್ಕಂಥ ಶಾಸಕರು ನಾನೇನಾದರೂ ಮಾತಾಡ್ಬೋದು ಅಂತಕ್ಕಂಥದ್ದಾದರೆ ಅವರ ಭ್ರಮೆ. ಇವತ್ತು BJPಲಿರ್ತಕ್ಕಂಥ ದೊಡ್ಡ ದೊಡ್ಡ ನಾಯಕರಿಗೆ, ದೊಡ್ಡ ಮೋದಿಜಿಯವರಿಂದ ಹಿಡಿದು ಎಲ್ರಿಗೂ ಕೂಡ ಅವರು ಬಳಸ್ತಕ್ಕಂಥ ಭಾಷೆ ಇದೆಯಲ್ಲ, ಇದೆಲ್ಲ ಪೂರ್ತಿ ಅಕೌಂಟಲ್ಲಿ ಇರುತ್ತೆ. ಈ ಅಕೌಂಟಲ್ಲಿ ಯಾವತ್ತೂ ಅಳಿಸೋಗಲ್ಲ, ಬಡ್ಡಿ ಸಮೇತ ಅವ್ರು ಕಟ್ಟಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸಾಕಷ್ಟು BJP ನಾಯಕರನ್ನ ಮಂಗರು ಅಂತಾರೆ, ನಾಲಾಯಕು ಅಂತಾರೆ. ಇಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಮುಖಂಡರನ್ನ ನಾಮರ್ದುದು ಅಂತ ಹೇಳ್ತಕ್ಕಂಥ ಭಾಷೆ ಇದೆಯಲ್ಲ, ಇದು ಇವತ್ತಿಗೆ ಕೊನೆ ಆಗಬೇಕು. ಇನ್ನೊಂದು ಸರಿ ಏನಾದರೂ ನಮ್ಮ ಮುಖಂಡರ ಬಗ್ಗೆ ಏನಾದರೂ ಮಾತಾಡಿದ್ರೆ, ಚಿಕ್ಕಬಳ್ಳಾಪುರ ಒಳಗಡೆ ಬರ್ಬೇಕಂತ ಹೇಳಿದ್ರೆ BJP ನಾಯಕರು ಮತ್ತೆ ತೋರಿಸ್ಬೇಕಾಗತ್ತೆ, ನಾಮರ್ದಿಗಿರಿಯಿಂದ ತೋರಿಸ್ಬೇಕಾಗತ್ತೆ. ಹುಷಾರಾಗಿ ನಾಲ್ಗೆ ಬಿಗೆ ಹಿಡಿದು, ನಾಲ್ಗೆ ಮೂಳೆ ಇಲ್ಲ ಅಂತ ಹೇಳ್ತಕ್ಕಂಥ ಮಾತಿದೆಯಲ್ಲ, ಏನಾದರೂ ಮಾತಾಡಿದ್ರೆ ಸಹಿಸ್ಕೊಳ್ಳೋದಿಲ್ಲ. ಒಳ್ಳೆ ಭಾಷೆ ಮಾತಾಡ್ತಕ್ಕಂಥದ್ದು ಬರುತ್ತೆ, ನೀವು ಮಾತಾಡ್ತಕ್ಕಂಥ ಭಾಷೆ ಅದಕ್ಕೆ ಮೀರಿ ಮಾತಾಡ್ತಕ್ಕಂಥದ್ದು ಬರ್ತಕ್ಕಂಥ BJP ಮುಖಂಡರಿಗೆಲ್ಲ ಬರುತ್ತೆ. ಕಾಯ್ತಾ ಇದ್ದಾರೆ. ನಿಮ್ಮ ಎಕ್ಸ್ಪೈರಿ ಡೇಟಿಂದ ಕೇವಲ 1.5 ವರ್ಷ ಇದೆ, ಪಾಪ ಅಂತ ಬಿಟ್ಟಿದ್ದಾರೆ. ಹಾಗಾಗಿ
ಯಾವುದೇ ಕಾರಣಕ್ಕೆ ಇನ್ನೊಂದು ಸರಿ ನಾಲಿಗೆಗೆ ಮೂಳೆ ಇಲ್ಲ ಅಂತ ಮಾತಾಡಿದ್ರೆ ತಕ್ಕ ಪಾಠ ಕಲಿಸ್ಬೇಕಾಗತ್ತೆ. ಬಿ ಜೆ ಪಿಯವರು ಸುಮ್ಮನೆ ಕೂರೋದಿಲ್ಲ. ಅದೇ ರೀತಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆನ ಇವತ್ತು ನಗರಾದ್ಯಂತ ಎಲ್ಲ ಬ್ಯಾನರ್ಗಳು ಹೊಡೆದ ಆರೈಸ್ತಿದ್ವು. ಇವತ್ತು ಬಿ ಜೆ ಪಿಯಲ್ಲಿ ಬುದ್ಧಿ ಇಲ್ಲರು ನಾಮರ್ದಗಳು ಬ್ಯಾನರ್ ಕಟ್ಟಿರ್ತಕ್ಕಂಥವ್ರು ಅಂತ ಹೇಳಿರ್ತಕ್ಕಂಥ ಶಾಸಕರಿಗೆ ಇವತ್ತು ಚಿಕ್ಕಬಳ್ಳಾಪುರ ನಗರಕ್ಕೆ ಒಳಗಡೆ ಬರ್ತಾ ಕಣ್ಣು ಮುಚ್ಕೊಂಡು ವಾಪಸ್ ಹೋಗಿರ್ತಕ್ಕಂಥದ್ದು ಆಗಿದೆ. ಯಾಕಂತ ಹೇಳಿದ್ರೆ ಅವರು ತುಂಬ ಪ್ರಬುದ್ಧರಾಗಿದ್ದರೆ, ಸರಿಯಾದ ಮನುಷ್ಯನೇ ಆಗಿದ್ದರೆ, ಮಾನ ಮರ್ಯಾದೆ ಇದ್ದಿದ್ರೆ ಇವತ್ತು ಹೇಳಿಕೆ ಕೊಡಬೇಕಾಗಿತ್ತು. ಬಿ ಜೆ ಪಿಯವರು ಅಷ್ಟೇ ಅಲ್ಲ, ಕಾಂಗ್ರೆಸ್ಸವರು ಕೂಡ ನಾಮರ್ದರು ಅಂತ ಹೇಳಬೇಕಾಗಿತ್ತು. ಸರಿಯಾಗಿರ್ತಕ್ಕಂಥ ಶಾಸಕ ಆಗಿದ್ದು. ಇವತ್ತು ಇದು ಒಳ್ಳೆಯದಲ್ಲ. ಜನ ನೋಡ್ತಾ ಇದ್ದಾರೆ, ತೀರ್ಮಾನ ಮಾಡ್ತಾರೆ. ಇನ್ನೊಂದು ಬಾರಿ ಭಾಷೆ ಬಳಸಬೇಕಾದ್ರೆ ಎಲ್ಲ ಜ್ಞಾನ ಇದ್ದು, ಪ್ರಜ್ಞೆ ಇದ್ದು ಬಳಸಬೇಕು ಅಂತ ಆಗ್ರಹ ಮಾಡ್ತೀವಿ. ಕಾಂಗ್ರೆಸ್ಸವರು ಇವತ್ತು ಇಡೀ ನಗರ ಕೂಡ ಅವರು ಕೂಡ ಫ್ಲೆಕ್ಸ್ ಕಟ್ಟಿದ್ದಾರೆ. ಫ್ಲೆಕ್ಸ್ ಕಟ್ಟೋದ್ರಿಂದ ಏನಂತ ಹೇಳಿದ್ರೆ ಬರ್ತಕ್ಕಂಥ ನಾಯಕರಿಗೆ ಗೌರವ ಸೂಚಿಸೋದಕ್ಕೆ ಅವರವರ ಅಭಿಮಾನಕ್ಕೆ ಕಟ್ತಾರೆ. ಪರ್ಮಿಷನ್ ತೊಗೊಂಡು ಕಟ್ತಕ್ಕಂಥದ್ದು ಇದೆ. ಕಟ್ಟಲೇಬಾರ್ದು ಅಂತಕ್ಕಂಥದ್ದು ಎಲ್ಲಾದರೂ ಇದೆಯಾ? ಜಾರಿ ಮಾಡೋದು ಇದೆಯಾ? ಇವರೇನು ಆಗ್ರಹ ಮಾಡ್ಬೇಕಂತ ಹೇಳಿದ್ರೆ, ನಿಯಮ ಮಾಡ್ಬೇಕಂತ ಹೇಳಿದ್ರೆ ಒಬ್ಬ ಶಾಸಕ ಮಾಡ್ತಕ್ಕಂಥದ್ದೆಲ್ಲ ಸರ್ಕಾರ ಇದೆ, ತೀರ್ಮಾನಗಳಾಗಬೇಕು. ಇವ್ರು ಮಾಡಬೇಕಾದ್ರೆ ಎಲ್ರಿಗೂ ಒಂದೇ ನ್ಯಾಯ ಆಗಬೇಕು. ಇವತ್ತು ಸರ್ಕಾರದಲ್ಲಿ ಇವತ್ತು ಕಾಂಗ್ರೆಸ್ಸಲ್ಲಿ ಇವತ್ತು ಕಟ್ಟಿರ್ತಕ್ಕಂಥ ಫ್ಲೆಕ್ಸ್ ಅವ್ರಿಗೆ ಏನಂತ ಭಾಷೆ ಹೇಳಬೇಕು? ಬಿ ಜೆ ಪಿಯವರನ್ನ ನಾಮರ್ದಗಳು, ಈ ಕಾಂಗ್ರೆಸ್ ಅವ್ರು ಕಟ್ಟಿರ್ತಕ್ಕಂಥವ್ರು ಯಾವ ಭಾಷೆ ಹೇಳಬೇಕು? ಆ ಭಾಷೆನೇ ಕೂಡ ಇಲ್ಲಿರ್ತಕ್ಕಂಥ ಶಾಸಕರು ಹೇಳ್ಬೇಕಂತ ಆಗ್ರಹ ಮಾಡ್ತೀನಿ. ಹುಷಾರಾಗಿ ಇನ್ಮೇಲಿಂದ ಮಾತಾಡುವಾಗ ಜ್ಞಾನ ಇರಲಿ ಅಂತ ಹೇಳ್ತೀನಿ. ಸರ್, ಸಚಿವ ಜಮೀರ್ ಖಾನ್ ಅವರು ರಾಷ್ಟ್ರ ಧ್ವಜಾರೋಹಣ ಮಾಡೋಕ್ಕೂ ನನಗೆ ಸಮಯ ಇಲ್ಲ, ನನ್ನನ್ನು ಬಿಟ್ಬಿಡಿ ಅಂತ ವಿಜಯನಗರ ಉಸ್ತುವಾರಿನ ಬಿಡಿ ಅಂತಕ್ಕಂಥ ಜೊತೆಗೆ ರಾಷ್ಟ್ರ ಧ್ವಜಾರೋಹಣಕ್ಕೂ ಕೂಡ ಒಂದು ರೀತಿ ಅವಮಾನ ಮಾಡೋ ರೀತಿಯಲ್ಲಿ ಮಾತಾಡಿದ್ದಾರೆ. ಇವತ್ತು ಸಾಕಷ್ಟು ಸಮಯ ಇಲ್ಲ, ಸಾಕಷ್ಟು ಮೀಡಿಯಾದಲ್ಲಿ ಗಮನಿಸ್ತಾ ಇದ್ವಿ. ರಾಷ್ಟ್ರಗೀತೆ ಆಡಬೇಕಾದ್ರೆ ಡೆಲ್ಲಿಯಲ್ಲಿ ರಾಹುಲ್ ಗಾಂಧಿ ಎಲ್ರಿಗೂ ಶೇಕ್ ಹ್ಯಾಂಡ್ ಮಾಡಿಕೊಂಡು ಓಡಾಡಿಕೊಂಡು ಮಾತಾಡ್ಕೊಂಡಿದ್ರು. ನಾನು ಈಗಾಗಲೇ ಹೇಳಿದೆ, ಇವರಿಗೆಲ್ಲ ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥ ಮುಖಂಡರುಗಳಿಗೆ ಹೆಡ್ ಕ್ವಾರ್ಟರಲ್ಲಿ ಹೆಡ್ ಮಾಸ್ಟರ್ ಸರಿ ಇದ್ದರೆ ಈ ಸ್ಟೂಡೆಂಟ್ಸ್ ಎಲ್ಲ ಸರಿ ಇರ್ತಾರೆ. ಮೇಲೆ ಇರ್ತಕ್ಕಂಥವ್ರೆ ಅವ್ರಿಗೆ ಇರ್ತಕ್ಕಂಥ ಪ್ರಜ್ಞೆ ಇಲ್ಲ, ಜ್ಞಾನ ಇಲ್ಲ, ಅವ್ರಿಗೆ ರಾಷ್ಟ್ರೀಯ ಭಕ್ತಿ ಇಲ್ಲ. ಮೇಲೆ ಇಲ್ಲ ಅಂದವ್ರು ಕೆಳಗಡೆ ಬರೋದು ಯಾವ ಥರ ಬರುತ್ತೆ? ಹಂಗಾಗಿ ಮೇಲೆ ಇರೋರಿಗಿಲ್ಲ, ಕೆಳಗಡೆ ಇರೋರಿಗಿಲ್ಲ. ರಾಷ್ಟ್ರಕ್ಕೆ ಅವ್ರಿಗೇನಿದ್ರು ಇಲ್ಲ ಅಧಿಕಾರ ಬೇಕು, ಅಧಿಕಾರವನ್ನು ಇರ್ತಕ್ಕಂಥ ಅನುಭವಿಸ್ಬೇಕಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಎಕ್ಸ್ಪೈರಿ ಡೇಟು 1.5 ವರ್ಷ ಇದೆ. ಆ ಎಕ್ಸ್ಪೈರಿ ಡೇಟು ಎಲ್ಲ ಕಾಯ್ತಾ ಇದ್ದೀವಿ. ಇವರೆಲ್ಲ ಮಾಡ್ತಕ್ಕಂಥದ್ದು ಬಿ ಜೆ ಪಿಗೆ, ಎನ್ ಡಿ ಎ ಸರ್ಕಾರಕ್ಕೆ ಬರೆದು ಮುಂಬರುವ ದಿನಗಳಲ್ಲಿ ಇದು ಹೊರ ಆಗುತ್ತೆ. ಇದಕ್ಕೆ ನಾವು ಸಂತೋಷ ಪಡಬೇಕು, ನಮಗೆ ದುಃಖ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರ ಎಕ್ಸ್ಪೈರಿ ಡೇಟ್ ಮುಗಿದಾದ್ಮೇಲೆ ಸರ್ಕಾರಕ್ಕೆ ಅನುಕೂಲ ಮಾಡ್ಕೊಳ್ತಕ್ಕಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು. ಸರ್, ಇವತ್ತು ಸರ್ಕಾರಿ ಕಾರ್ಯಕ್ರಮದಲ್ಲಿ ಸ್ವತಂತ್ರ ದಿನಾಚರಣೆ ಎಂಬುದಾಗಿ ಇದೊಂದು ರೀತಿಯಾಗಿ ಕಾಂಗ್ರೆಸ್ ಕಾರ್ಯಕ್ರಮ ಅಥವಾ ಸರ್ಕಾರಿ ಕಾರ್ಯಕ್ರಮ ಅಂತ ಗೊತ್ತಾಗಲಿಲ್ಲ. ಜಾಸ್ತಿ ಶಾಸಕರು ಹೇಳಾಗಿದೆ. ಧನ್ಯವಾದ ಸರ್. ಈಗ ಒಂದೇ ಲಾಸ್ಟ್ ಕ್ವೆಶ್ಚನ್ ಸರ್. ಚಿಕ್ಕಬಳ್ಳಾಪುರದ ಮಟ್ಟಿಗೆ ಚಿಕ್ಕಬಳ್ಳಾಪುರ ಶಾಸಕರು ಆ ರೀತಿ ಮಾತಾಡಬೇಕಾದ್ರೆ ಚಿಕ್ಕಬಳ್ಳಾಪುರದ ಮಟ್ಟಿಗೆ ಇಲ್ಲಿರುವಂತಹ ವಿರೋಧ ಪಕ್ಷ ಅವರ ನ್ಯೂನತೆಗಳನ್ನು ಅಥವಾ ಅವರ ಕಾರ್ಯವೈಖರಿಯನ್ನು ಪ್ರಶ್ನೆ ಮಾಡೋದಿರಲಿ, ಅಭಿವೃದ್ಧಿ ವಿಚಾರದಲ್ಲಿ ಅವ್ರ ವಿರುದ್ಧವಾಗಿ ಏನಾದರೂ ಹೋರಾಟ ಮಾಡೋದಿರಲಿ, ಯಾವುದೇ ರೀತಿಯ ಕೆಲಸಗಳನ್ನು ಮಾಡ್ತಾ ಇಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ವಿರೋಧ ಪಕ್ಷ ಇರೋದ್ರಿಂದಲೇ ಶಾಸಕರು ಈ ರೀತಿ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋದಕ್ಕೆ ಈಗಾಗಲೇ ನಾನು ಹೇಳಂಗೆ ಏನಾದರೂ ಮಾಡಿದ್ರು ನೋಡ್ಕೊಂಡಿರ್ತಾರೆ, ಯಾರು ಕೇಳೋರಿಲ್ಲ, ನಡೀತದೆ ಅಂತಕ್ಕಂಥದ್ದು ಕಾಲ ಹತ್ತಿರಕ್ಕೆ ಬಂದ್ಬಿಟ್ಟಿದೆ. ಈಗಾಗಲೇ ಎಲ್ಲರೂ ಏನಾದರೂ ಮಾಡ್ತಾರೆ, ಅದು ಅಭಿವೃದ್ಧಿ ಮಾಡ್ತಾರೆ ಅಂತ ನೋಡ್ತಕ್ಕಂಥದ್ದು ಒಂದು ಸಭ್ಯತೆ. ಕಾದು ನೋಡಾಗಿದೆ. ಅವ್ರ ಕೈಲಿ ಏನಾಗಲ್ಲ ಅಂತ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಾನು ಹೇಳಿದ್ದೀನಿ, ಈಗಾಗಲೇ ಆಲ್ರೆಡಿ ಈಗ ಅವ್ರಿಗೆ ಯಾವುದೋ ಭಾಷೆಯಲ್ಲಿ ಹೇಳಬೇಕು ಆ ಭಾಷೆಯಲ್ಲಿ ಹೇಳಾಗಿದೆ. ಇನ್ಮೇಲೆ ಆ ಥರ ಕೂರ್ತಕ್ಕಂಥದ್ದಿಲ್ಲ. ವಿರೋಧ ಪಕ್ಷ ಆಕ್ಟಿವ್ ಆಗಿ ಇನ್ಮೇಲಿಂದ ಕೆಲಸ ಮಾಡೋದು. ಧನ್ಯವಾದ. ಒಂದು ನಿಮಿಷ. ಈಗ ನೀವು ಹೇಳಿರೋ ಪ್ರಕಾರ ಆಹ್ವಾನ ಪತ್ರಿಕೆಯಲ್ಲಿ ಎಲ್ಲ ಪಕ್ಷಗಳನ್ನು ಕರೆದಿಲ್ಲ, ಇದು ಕೇವಲ ಕಾಂಗ್ರೆಸ್ ಕಾರ್ಯಕ್ರಮ ಅಂತ DC ಮೇಲೆ ಮತ್ತೆ ಸಂಬಂಧಪಟ್ಟವ್ರ ಮೇಲೆ ಆರೋಪ ಮಾಡಿದ್ರಿ. ಆದರೆ ಅದೇ ಆಹ್ವಾನ ಪತ್ರಿಕೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಭಾರತೀಯ ಜನತಾ ಪಕ್ಷದಿಂದ MP ಆಗಿ ಆಯ್ಕೆ ಆಗಿರೋರು, ಅವ್ರ ಹೆಸರು ಹಾಕಿದ್ದಾರೆ. ಅವ್ರು ಗೈರಾಜರಾಗಿದ್ದಾರಲ್ಲ ಈ ಕಾರ್ಯಕ್ರಮಕ್ಕೆ. ಒಂದು. ಎರಡನೇದು, ಕಾರ್ಯಕ್ರಮಗಳು, ಸರ್ಕಾರಿ ಕಾರ್ಯಕ್ರಮಗಳು ಶಿಷ್ಟಾಚಾರದ ಪ್ರಕಾರ ಆಹ್ವಾನ ಪತ್ರಿಕೆ ಮುದ್ರಣ ಆಗತ್ತೆ ಹೊರತು ರಾಜಕಾರಣಿಗಳನ್ನ ಓಲೈಕೆ ಮಾಡೋ ಪತ್ರಿಕೆಗಳು ಆಗೋದಿಲ್ಲ. ನಿಮ್ಮ ಸರ್ಕಾರ ಇದ್ದಾಗ ಕೂಡ ಅದೇ ರೀತಿ ಮಾಡಿದ್ದಾರೆ. ಪ್ರಾಧಿಕಾರಗಳ ಅಧ್ಯಕ್ಷರುಗಳಿರ್ಬೋದು, ಅವರವರುಗಳನ್ನ ಹಾಕ್ತಾರೆ. ಯಾಕೆ ನೀವು ಸುಳ್ಳಾರೋಪ ಮಾಡ್ತಿದ್ದೀರಾ?
ಇವತ್ತು ನಿಮ್ಮ ಎಂಪಿನೇ ಬಂದಿಲ್ವಲ್ಲ, ಗೈರಾಗಿದ್ದಾರೆ. ಇಡೀ ಒಂದು ಕಾರ್ಯಕ್ರಮ ಇವತ್ತು ಸ್ಟೇಜಲ್ಲಿ ನೋಡಿದ್ರೆ ಬರೀ ಕಾಂಗ್ರೆಸ್ ಕಾರ್ಯಕರ್ತರಿದ್ದು. ನಮ್ಮ ಎಂ ಪಿಯವರು ಕೂಡ ಅವರು ಪಾರ್ಲಿಮೆಂಟ್ ಮುಗಿಸ್ಕೊಂಡ್ಬಂದು ಇವತ್ತು ಅವ್ರ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಎಂ ಪಿ ಕ್ಷೇತ್ರ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ಹೆಡ್ ಕ್ವಾರ್ಟರ್ ಒಂದೇ ಇಲ್ಲ. ಅವ್ರು ಇವತ್ತು ಅವ್ರ ಕಾರ್ಯಕ್ರಮ ಯಲಹಂಕದಲ್ಲಿ ಇವತ್ತು ಅವ್ರು ಅಟೆಂಡ್ ಮಾಡಿದ್ದಾರೆ. ಗೌರವಯುತವಾಗಿ ಗೌರವ ತೋರಿಸಿದ್ದಾರೆ. ಅವರು ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿದ್ದಾರೆ. ಅವ್ರು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಾವು ಇವತ್ತು DC ಅವರ ಹತ್ರ ಮನವಿ ಮಾಡ್ಕೊತಾ ಇದ್ದೀವಿ. ನನಗೆ ಒಬ್ಬ ಜಿಲ್ಲಾ ಅಧ್ಯಕ್ಷ ಇದ್ದೀನಿ, ನಾನು ವಿರೋಧ ಪಕ್ಷ ಜಿಲ್ಲಾಧ್ಯಕ್ಷ ಇದ್ದೀನಿ, ನನಗೆ ಆಹ್ವಾನ ಬಂದಿಲ್ಲ. ನಮ್ಮ ಕಾರ್ಯಕರ್ತರಿಗೆ ಯಾರಿಗೂ ಇಲ್ಲಿನ ಮಂಡಲ ಅಧ್ಯಕ್ಷರು ಕೂಡ ಆಹ್ವಾನ ಬಂದಿಲ್ಲ. ಹಂಗಾಗಿ ಮುಂಬರುವ ದಿನಗಳಲ್ಲಾದ್ರೂ ಸರ್ಕಾರಿ ಕಾರ್ಯಕ್ರಮ, ರಾಷ್ಟ್ರದ ಕಾರ್ಯಕ್ರಮ, ಆ ಕಾರ್ಯಕ್ರಮಗಳಿಗಾದ್ರೂ ಸ್ವಲ್ಪ ಗೌರವಯುತವಾಗಿ ದೇಶಕ್ಕೆ ಗೌರವ ಕೊಡೋದಕ್ಕೆ ಗೌರವವಾಗಿ ನಡ್ಕೋಬೇಕಂತ ವಿನಂತಿ ಮಾಡ್ತೀನಿ. ಮಾಧ್ಯಮ ಮಿತ್ರರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮ್ಮ ದೇಶಕ್ಕೆ ಭಾರತ ಮಾತೆ, ತಾಯಿ ಭಾರತ ಮಾತೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಸ್ವಾತಂತ್ರ್ಯ ತರೋದಕ್ಕೆ ಹೋರಾಡ್ತಕ್ಕಂಥ ವೀರರಿಗೆ ನಾವಿವತ್ತು ನೆನೆಸ್ಕೋಬೇಕಾಗಿರ್ತಕ್ಕಂಥ ದಿನ, ದೇಶದ ಹಬ್ಬ. ಈ ಒಂದು ತುರ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮ ಮಿತ್ರರು ತಾವೆಲ್ಲ ಬಂದಿದ್ದೀರಿ. ತುರ್ತಾಗಿ ಹೇಳಿದ ತಕ್ಷಣ ತಾವೆಲ್ಲ ಬಂದಿದ್ದೀರಿ, ಧನ್ಯವಾದಗಳು. ನಮಗೆ ಸುಮಾರು 3-4 ದಿವಸದಿಂದ ಏನು BJP ಕಾರ್ಯಕರ್ತರು, BJP ನಾಯಕರು, ನಾಮರ್ದಗಳು ಅಂತ ಹೇಳಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಶಾಸಕರ ನಡೆಗೆ ನಮ್ಮ ಪಕ್ಷದಲ್ಲಿ ಹಾಗೂ ನಾವು ಕೂಡ ಈ ಸ್ವಾತಂತ್ರ್ಯ ಬಂದಿರತಕ್ಕಂಥ ದೇಶ ಯಾವ ರೀತಿ ಈ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸರ್ಕಾರ ಹಾಗೂ ಈ ಮುಖಂಡರು ದುರುಪಯೋಗ ಪಡ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯಕ್ಕಿಂತ ಅತಿ ಮೀರಿ ಬೇರೆ ಯಾವುದಾದ್ರೂ ಒಂದು ಎಸೆಯಿಡಬೇಕು ಅಂತಾಗಿರ್ತಕ್ಕಂಥ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ. ಸ್ವಾತಂತ್ರ್ಯ ಮೀರಿ ಸ್ವಾತಂತ್ರ್ಯ ತಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಮುಖಂಡರು, ಇಲ್ಲಿರ್ತಕ್ಕಂಥ ಶಾಸಕ ನಾನೇನಾದರೂ ಮಾತಾಡ್ಬೋದು ಅಂತಕ್ಕಂಥದ್ದಾದರೆ ಅವರ ಭ್ರಮೆ. ಇವತ್ತು BJPಲಿರ್ತಕ್ಕಂಥ ದೊಡ್ಡ ನಾಯಕರಿಗೆ, ದೊಡ್ಡ ಮೋದಿಜಿಯವರಿಂದ ಹಿಡಿದು ಎಲ್ರಿಗೂ ಕೂಡ ಅವರು ಬಳಸ್ತಕ್ಕಂಥ ಭಾಷೆ ಇದೆಯಲ್ಲ, ಇದೆಲ್ಲ ಪೂರ್ತಿ ಅಕೌಂಟಲ್ಲಿ ಇರುತ್ತೆ. ಈ ಅಕೌಂಟಲ್ಲಿ ಯಾವತ್ತೂ ಅಳಿಸೋಗಲ್ಲ, ಬಡ್ಡಿ ಸಮೇತ ಅವ್ರು ಕಟ್ಟಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸಾಕಷ್ಟು BJP ನಾಯಕರನ್ನ ಮಂಗರು ಅಂತಾರೆ, ನಾಲಾಯಕು ಅಂತಾರೆ. ಇಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಮುಖಂಡರನ್ನ ನಾಮರ್ದುದು ಅಂತ ಹೇಳ್ತಕ್ಕಂಥ ಭಾಷೆ ಇದೆಯಲ್ಲ, ಇದು ಇವತ್ತಿಗೆ ಕೊನೆ ಆಗಬೇಕು. ಇನ್ನೊಂದು ಸರಿ ಏನಾದರೂ ನಮ್ಮ ಮುಖಂಡರ ಬಗ್ಗೆ ಏನಾದರೂ ಮಾತಾಡಿದ್ರೆ, ಚಿಕ್ಕಬಳ್ಳಾಪುರ ಒಳಗಡೆ ಬರ್ಬೇಕಂತ ಹೇಳಿದ್ರೆ BJP ನಾಯಕರು ಮತ್ತೆ ತೋರಿಸ್ಬೇಕಾಗತ್ತೆ, ನಾಮರ್ದಿಗಿರಿಂದ ತೋರಿಸ್ಬೇಕಾಗತ್ತೆ. ಹುಷಾರಾಗಿ ನಾಲ್ಗೆ ಬಿಗೆ ಹಿಡಿದು, ನಾಲ್ಗೆ ಮೂಳೆ ಇಲ್ಲ ಅಂತ ಹೇಳ್ತಕ್ಕಂಥ ಮಾತಿದೆಯಲ್ಲ, ಏನಾದರೂ ಮಾತಾಡಿದ್ರೆ ಸಹಿಸ್ಕೊಳ್ಳೋದಿಲ್ಲ. ಒಳ್ಳೆ ಭಾಷೆ ಮಾತಾಡ್ತಕ್ಕಂಥದ್ದು ಬರುತ್ತೆ, ನೀವು ಮಾತಾಡ್ತಕ್ಕಂಥ ಭಾಷೆ ಅದಕ್ಕೆ ಮೀರಿ ಮಾತಾಡ್ತಕ್ಕಂಥದ್ದು ಬರ್ತಕ್ಕಂಥ BJP ಮುಖಂಡರಿಗೆಲ್ಲ ಬರುತ್ತೆ. ಕಾಯ್ತಾ ಇದ್ದಾರೆ. ನಿಮ್ಮ ಎಕ್ಸ್ಪೈರಿ ಡೇಟಿಂದ ಕೇವಲ 1.5 ವರ್ಷ ಇದೆ, ಪಾಪ ಅಂತ ಬಿಟ್ಟಿದ್ದಾರೆ. ಹಂಗಾಗಿ ಯಾವುದೇ ಕಾರಣಕ್ಕೆ ಇನ್ನೊಂದು ಸರಿ ನಾಲಿಗೆಗೆ ಮೂಳೆ ಇಲ್ಲ ಅಂತ ಮಾತಾಡಿದ್ರೆ ತಕ್ಕ ಪಾಠ ಕಲಿಸ್ಬೇಕಾಗತ್ತೆ. BJP ಸುಮ್ಮನೆ ಕೂರೋದಿಲ್ಲ. ಅದೇ ರೀತಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದಂತಹ ಸಿಕಲ್ ರಾಮಚಂದ್ರಗೌಡ ಸರ್ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಂತಹ ಸುರೇಂದ್ರಗೌಡ ಸರ್ ಅವರು ಉಪಸ್ಥಿತರಿದ್ದಾರೆ. ಅವರು ಕೂಡ ಆತ್ಮೀಯ ಸುಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕಾರ್ಯದರ್ಶಿಗಳಾದಂತಹ
ಅಶೋಕ್ ಅವರು ಇದ್ದಾರೆ, ಆರ್.ಎನ್. ಅಶೋಕ್ ಅವರು ಕೂಡ ಆತ್ಮೀಯವಾದ ಸುಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಶಿಡ್ಲಘಟ್ಟದ ಮುಖಂಡರಾದಂತಹ ಸಂಜೀವ್ ಒಬ್ಬನವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ಆತ್ಮೀಯವಾದ ಸುಸ್ವಾಗತವನ್ನು ಕೋರ್ತಾ ಮತ್ತೊಮ್ಮೆ ಈ ಒಂದು ತುರ್ತು ಸಭೆಯಲ್ಲಿ ಸಹ ನಾವು ಸ್ವಾಗತ. ಇದೊಂದು ತುರ್ತು ಸಭೆ ಅಂತ ನಾವು ಕೇವಲ ಒಂದು ಗಂಟೆಯಲ್ಲಿ ಕೂಡ ನಾವು ಕರೆದಿದ್ವಿ. ಅದರಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಇವತ್ತು ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದೀರಾ. ತಮ್ಮ ಕೂಡ ವಿಶೇಷವಾದಂಥ ಧನ್ಯವಾದಗಳು ತಿಳಿಸುತ್ತಾ ಆತ್ಮೀಯ ಸ್ವಾಗತ ಕೋರ್ತಾ ಈ ಒಂದು ಪತ್ರಿಕಾ ಸರ್ಕಾರವನ್ನು ದುರ್ಬಳಕೆ ಪಡ್ಕೊಂಡು ವಿರೋಧ ಪಕ್ಷಗಳಿಗೆ, ಬೇರೆ ಪಕ್ಷಕ್ಕೆ ಯಾರಿಗೂ ಒಬ್ರಿಗೂ ಕೂಡ ಒಂದು ಮಾಹಿತಿ ಕೊಟ್ಟಿಲ್ಲ, ಆಹ್ವಾನ ಕೊಟ್ಟಿಲ್ಲ. ವೇದಿಕೆ ಪೂರ ಸರ್ಕಾರ ಕಾರ್ಯಕ್ರಮ ಪೂರ ಜನ ಕಟ್ಟಿರ್ತಕ್ಕಂಥ ತೆರಿಗೆ ದುಡ್ಡಲ್ಲಿ ಪಕ್ಷಾತೀತವಾಗಿ ಮಾಡಬೇಕಾದ ಕಾರ್ಯಕ್ರಮ, ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ, ಇಡೀ ದೇಶದ ಕಾರ್ಯಕ್ರಮ. ಜಿಲ್ಲೆಯಲ್ಲಿ ವೇದಿಕೆಯಲ್ಲಿ ಯಾರೊಬ್ಬರೂ ಬೇರೆಯವ್ರನ್ನ ಕರೆದಿರ, ಓನ್ಲಿ ಕಾಂಗ್ರೆಸ್ನ ಮುಖಂಡರನ್ನು ಕೂರಿಸ್ಕೊಂಡು ಸರ್ಕಾರಿ ಏನು ಇವತ್ತು DC ಇರ್ಬೋದು, SP ಇರ್ಬೋದು, ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ತುಂಬ ದಿವಸ ನಡೆಯಲ್ಲ. ಈ ಕಾಂಗ್ರೆಸ್ ಇರ್ತಕ್ಕಂಥದ್ದು ತುಂಬ ದಿವಸನೂ ಇರಲ್ಲ. ಇಂದು ಭಾರತೀಯ ಜನತಾ ಪಾರ್ಟಿ ಚಿಕ್ಕಬಳ್ಳಾಪುರ ಜಿಲ್ಲಾ ವತಿಯಿಂದ ಅಧ್ಯಕ್ಷರಾದ ಸಿಕಲ್ ರಾಮಚಂದ್ರಗೌಡ ಸರ್ ಅವರ ನೇತೃತ್ವದಲ್ಲಿ ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ಇಂದು ಕರೆಯಲಾಗಿದೆ. ಆಗಮಿಸಿರತಕ್ಕಂಥ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮ ಸ್ನೇಹಿತರಿಗೆ ಮೊದಲಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಪತ್ರಿಕಾ ಮಾಧ್ಯಮ ಮೈಕ್ ಬೇಡ. ಎಲ್ಲರೂ ಕರಿಬೇಕು.